ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಬಿದ್ದಿದೆ ಜೀಪೊಂದು. ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಹೀನಾರಿ ಸಮೀಪ ಈ ಘಟನೆ ನಡೆದಿದೆ. ಅಪಘಾತದಲ್ಲಿ ಚಾಲಕನಿಗೆ ಗಾಯಗಳಾಗಿದೆ, ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನೋಡಿ, ಚಾಲಕನ ನಿಯಂತ್ರಣ ತಪ್ಪಿ ಆಗಿರುವಂತಹ ಅವಘಡ ಇದು. ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಹೀನಾರಿ ಎಂಬಲ್ಲಿ ನಡೆದಿರುವಂತಹ ಘಟನೆ ಇದು. ಅಪಘಾತದಲ್ಲಿ ಚಾಲಕನಿಗೆ ಗಾಯಗಳಾಗಿದೆ, ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಂದರೆ ರಸ್ತೆಗೆ ತಡೆಗೋಡೆ ಇಲ್ಲದಂತಹ ಹಿನ್ನೆಲೆ ಕಂದಕಕ್ಕೆ ಜೀಪ್ ಬಿದ್ದಿದೆ. ಅಂದರೆ ಇಲ್ಲಿ ತಡೆಗೋಡೆ ಇದ್ದಿದ್ರೆ ಅಪಘಾತ ಆಗ್ತಾ ಇರಲಿಲ್ಲ. ಕಳೆದ 2 ತಿಂಗಳಲ್ಲಿ ಒಂದೇ ಜಾಗದಲ್ಲಿ 8 ಅಪಘಾತಗಳಾಗಿದೆ. ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತ ಎಷ್ಟೇ ಮನವಿ ಮಾಡಿದರೂ ಕೂಡ ಈಗ ಅವರು ಎಚ್ಚೆತ್ತುಕೊಳ್ತಾ ಇಲ್ಲ. ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರೆ. ನೋಡಿ ಹೆಂಗೆ ಕಂದಕಕ್ಕೆ ಉರುಳಿ ಬಿದ್ದಿದೆ ಅಂತ. ತಡೆಗೋಡೆ ಇಲ್ಲ ಅಂದರೆ ಓಪನ್ ಪ್ಲೇಸ್ ಇದ್ದಂಗೆ, ಅದು ಓಪನ್ ಬಾವಿ ಇದ್ದಂಗೆ, ಯಾವಾಗ ಬೇಕಾದರೂ ಬಿದ್ದು ಸಾಯಿರಿ ಏನು ಅಂತ ಒಂದು ರೀತಿಯಲ್ಲಿ ಇತ್ತು. ಅದು ಈಗಲೂ ಇದೆ. ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತ ಸಾಕಷ್ಟು ಬಾರಿ ಕೇಳಿದ್ದಾರೆ. ನೋಡಿ, ಒಂದೇ ಜಾಗ 8 ಅಪಘಾತಗಳಾಗಿದ್ದಾವೆ ಬರೀ 2 ತಿಂಗಳಲ್ಲಿ. ನೋಡಿ ಆ ಜೀಪ್ ಹೆಂಗೆ ಉರುಳಿ ಬಿದ್ದಿದೆ ಅಂತೇಳಿ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ, ಗಾಯಗಳಾಗಿದೆ ಈಗ. ಬಟ್ ಈ ಹಿಂದೆ ಕೂಡ ಸಾಕಷ್ಟು ರೀತಿಯಂಥ ಕಾರು ಉರುಳಿ ಬಿದ್ದಿತ್ತು, ಲಾರಿ ಬಿದ್ದಿತ್ತು, ಬೈಕ್ಗಳು ಬಿದ್ದಿದ್ದಾವೆ ರಾತ್ರಿ ಹೋಗುವಾಗ. ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಹೀನಾರಿ ಸಮೀಪ ಇರುವಂಥ ಬೃಹತ್ ಕಂದಕ ಇದು. ರಾತ್ರಿ ಗೊತ್ತೇ ಆಗಲ್ಲ, ಅಲ್ಲಿ ಕಂದಕಕ್ಕೆ ಬಿದ್ದರೆ ಫುಲ್ ಕತ್ಲು, ಕಾಡು ಕತ್ಲು ಬೇರೆ. ಈಗ ಈ ದೊಡ್ಡ ದೊಡ್ಡ ವಾಹನಗಳು ಬಿದ್ದರೆ ಗೊತ್ತಾಗುತ್ತೆ, ಸೌಂಡ್ ಗೌಂಡು ಅದು ಇದು. ಬೈಕು ಕಾರುಗಳು ಬಿದ್ದರೆ ಮುಗಿದೇ ಹೋಯ್ತಲ್ಲಿ. ಬೀಳುವಾಗ ಬಿದ್ದಾಗ ಬರುವಂಥ ಸೌಂಡ್ ಅಷ್ಟೇ. ಆಮೇಲೆ ಅಲ್ಲಿ ಪಾಪ ಅವರು ಬದುಕಿದ್ರು ಇಲ್ವೋ ಅನ್ನೋದೇ ಗೊತ್ತಾಗಲ್ಲ. ಮಧ್ಯರಾತ್ರಿ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾದಂಥ ಅವಘಡಗಳಾಗಿದೆ. ಸ್ಥಳದಲ್ಲಿ ಒಂದು ಪಿಕಪ್ ತಡೆಗೋಡೆ ಇಲ್ಲದೆ ಪಲ್ಟಿಯಾಗಿದೆ. ಈ ಥರ ಸುಮಾರು ಈ ಒಂದು 6-7 ತಿಂಗಳಲ್ಲಿ 7-8 ಗಾಡಿಗಳು ಬಿದ್ದು ಸುಮಾರು ಅವಾಂತರಗಳಾಗಿದೆ. ಇದ್ರ ಬಗ್ಗೆ ಜನಪ್ರತಿನಿಧಿಗಳಾಗಲಿ ಆಮೇಲೆ ಅಧಿಕಾರಿಗಳಾಗಲಿ ವಿಷಯ ಗೊತ್ತಿದೆ, ಯಾರು ಈ ಬಗ್ಗೆ ಗಮನ ಹರಿಸ್ತಿಲ್ಲ. ಇವತ್ತು ಅವ್ರ ಪುಣ್ಯಕ್ಕೆ ಏನೂ ಆಗಲಿಲ್ಲ, ದೇವರದಿಂದ ಬಚಾವಾಗಿದೆ. ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ಸಮಸ್ಯೆ ಆಗಬಾರ್ದು. ಅಧಿಕಾರಿಗಳು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಇಲ್ಲಿ ಒಂದು ಹೀನಾರಿ ಅಂತ ಸ್ಥಳಕ್ಕೆ ಹೆಚ್ಚಿನ ಗಮನ ಹರಿಸಿ ಒಂದು ಸೂಚನಾ ಫಲಕ, ಈ ಥರ ಒಂದು ಸೂಚನಾ ಫಲಕ ನೀವು ಹಾಕಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಜೀವ ಹೋಗುವಂಥ ಸಾಧ್ಯತೆಗಳಿದೆ. ಇದ್ರ ಬಗ್ಗೆ ಕಳಸಾ ಗ್ರಾಮ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಶಾಸಕರು ಇರ್ಬೋದು, ತುಂಬ ಗಾಡಿಗಳು ಬರ್ತಾರೆ. ಈ ರೀತಿಯಾಗಿ 6-7 ತಿಂಗಳಲ್ಲಿ ಬಹಳ ವಾಹನಗಳು ಬಿದ್ದು ಸುಮಾರು ಅವಾಂತರಗಳು ನಡೆದೋಗಿದೆ. ಈಗ ಚಾಲಕರಿಗೆ ಏನಾದರೂ ಪೆಟ್ಟಾಗಿದೆ? ಚಾಲಕರಿಗೆ ಸ್ವಲ್ಪ ತಲೆಗೆ ಏಟಾಗಿದೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಇನ್ನು ಮುಂದಿನ ನಾಳೆ ನೋಡಬೇಕು ಚಿಕಿತ್ಸೆ ಏನಂತ ಹೇಳಿ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಹಾಸ್ಪಿಟ್ಲಿಗೆ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್. ಈ ಒಂದು ಕಂದಕ ಹೇಗಿದೆ ಅಂತ ಹೇಳಿದ್ರೆ ಸಾವಿನ ಕಂದಕಾಗಿ ಮಾರ್ಪಾಡಾಗ್ತಿದೆ ಅಂತ ಅನಿಸ್ತಾ ಇದೆ ಇತ್ತೀಚೆಗೆ. ಯಾಕೆ ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಇಷ್ಟೆಲ್ಲ ಅಪಘಾತಗಳಾದರೂ ಕೂಡ? ಪ್ರಭು, ಏನು ಅಂತ ಹೇಳಿದ್ರೆ ಇದೊಂದೇ ಭಾಗ ಅಂತಲ್ಲ, ಬಹುತೇಕ ಮಲೆನಾಡು ಭಾಗದಲ್ಲಿ ಇದೇ ರೀತಿಯ ಕಂದಕಗಳು ರಸ್ತೆ ಉದ್ದಕ್ಕೂ ಬರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಗುಡ್ಡಗಳು ಪ್ರದೇಶ ಆಗಿರೋದ್ರಿಂದ ಸಾಕಷ್ಟು ಕಂದಕಗಳು ನಿರ್ಮಾಣ ಆಗಿರುವಂಥದ್ದು. ಅಲ್ಲದೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಹೀನಾರಿ ಗ್ರಾಮದ ಸುತ್ತಮುತ್ತ ಇಲ್ಲಿ ಬರುವಂಥ ರಸ್ತೆಗಳಿಗೆ ಅಲ್ಲಿ ತಡೆಗೋಡೆಗಳು ಇಲ್ಲ. ಏನು ಅನೇಕ ಬಾರಿ ಈ ಭಾಗದಲ್ಲಿ ಗ್ರಾಮಸ್ಥರು ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೆ ಇರ್ಬೋದು, ಏನು ಜನಪ್ರತಿನಿಧಿಗಳಿಗೂ ಸಹ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ಪ್ರತಿ ದಿನ ಈ ಭಾಗದಲ್ಲಿ ನೂರಾರು ವಾಹನಗಳು ಸಂಚಾರ ಮಾಡ್ತವೆ. ಈ ಭಾಗದಲ್ಲಿ ರಸ್ತೆಗಳಿಗೆ ಯಾವುದೇ ರೀತಿಯ ತಡೆಗೋಡೆಗಳಿಲ್ಲ ಹಾಗೂ ನಾಮಫಲಕಗಳಿಲ್ಲ ಎಂಬ ಒಂದೇ ಒಂದು ಕಾರಣದಿಂದ ಏನು ವೇಗವಾಗಿ ಬರುವಂತ ಕೆಲವು ವಾಹನಗಳು ಅಥವಾ ಏನು ತಿರುಮುರು ಇರುವಂತಹ ರಸ್ತೆಗಳಲ್ಲಿ ಆಯತಪ್ಪಿ ವಾಹನಗಳು ನೆಲಕ್ಕೆ ಬೀಳ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಸಾಕಷ್ಟು ಪ್ರವಾಸಿಗರು ಸಂಚಾರ ಮಾಡ್ತಾರೆ ಮತ್ತು ಹೊರನಾಡು ಕಳಸಗೆ ಬರುವಂತ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗಿರುವಂತದ್ದು. ಇವರಿಗೆ ಈ ರಸ್ತೆಯ ಬಗ್ಗೆ ಅರಿವು ಇರುವುದಿಲ್ಲ. ತಿರುಮುರು ರಸ್ತೆ ಇರೋದ್ರಿಂದ ಏಕಾಏಕಿ ಈಗ ಕಂದಕಕ್ಕೆ ಬೀಳುವಂತ ಕೆಲಸಗಳು ಆಗ್ತಾ ಇರುವಂತದ್ದು. ಕಳೆದ 1-2 ತಿಂಗಳಲ್ಲಿ ಸುಮಾರು 7-8 ಅಪಘಾತ ಒಂದೇ ಜಾಗದಲ್ಲಿ ಆಗ್ತಾ ಇರುವಂತದ್ದು. ಅದೇ ನಿಟ್ಟಿನಲ್ಲಿ ರಾತ್ರಿ ವೇಳೆ ಜೀಪ್ ನಲ್ಲಿ ಬರ್ತಾ ಇದ್ದಂತಹ ಜೀಪ್ ಚಾಲಕ ನಿಯಂತ್ರಣ ತಪ್ಪಿ ಸಂಪೂರ್ಣ ಕಂದಕಕ್ಕೆ ಬಿದ್ದಿರುವಂತದ್ದು. ತಕ್ಷಣ ಏನು ಅಲ್ಲೇ ಇದ್ದಂತಹ ಸ್ಥಳೀಯರು ಆತನನ್ನ ರಕ್ಷಣೆ ಮಾಡುವ ಕೆಲಸವನ್ನು ಸಹ ಮಾಡಿರುವಂತದ್ದು.
ತಲೆಗೆ ಗಂಭೀರವಾದ ಏನು ಗಾಯವಾದ ಹಿನ್ನೆಲೆ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡ್ತಾ ಇರುವಂತದ್ದು. ಅಲ್ಲದೆ ಏನು ಕಂದಕಕ್ಕೆ ಬಿದ್ದಿರುವಂತಹ ಜೀಪ್ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿರುವಂತದ್ದು. ಇದೇ ವೇಳೆ ಸ್ಥಳೀಯರು ಈಗ ಮನವಿ ಮಾಡ್ತಾ ಇರುವಂತದ್ದು, ನಾವು ಹಲವಾರು ಬಾರಿ ಇಲ್ಲಿನ ಸಮಸ್ಯೆ ಬಗ್ಗೆ, ತಡೆಗೋಡೆ ಬಗ್ಗೆ ಹಾಗೂ ನಾಮಫಲಕದ ಬಗ್ಗೆ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ಆದ್ರೆ ಬರುವಂತಹ ಪ್ರವಾಸಿಗರು, ವಾಹನ ಸವಾರರು ನೋಡಿಕೊಂಡು ಬನ್ನಿ, ನಿಧಾನವಾಗಿ ಬನ್ನಿ, ಈ ಭಾಗದಲ್ಲಿ ಕಂದಕಗಳು ಇದಾವೆ, ಜೀವಕ್ಕೆ ಹಾನಿ ಮಾಡಿಕೊಂಡ್ರೆ ನಿಮಗೆ ತೊಂದರೆ ಆಗುತ್ತೆ ಎಂಬ ಮನವಿಯನ್ನು ಸಹ ಈ ಭಾಗದ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ರಾಜ್ಕುಮಾರ್ ಮಾಹಿತಿಗಾಗಿ.